ಇಲಿಗಲ್ ಚಿತ್ರತಂಡಕ್ಕೆ ಕಲಾವಿದರಿಂದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ 87ನೇ ವರ್ಷದ ಪುಸ್ತಕ ಮಳಿಗೆಯಲ್ಲಿ ಅವರದೇ ಆದ ಇಲಿಗಲ್ ಪುಸ್ತಕವನ್ನು ಮಾರಿ ಸಿನಿಮಾ ಮಾಡಲು ಹೊರಟಿರುವ ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಶುಭ ಹಾರೈಕೆ ಹಾಗೂ ಕನ್ನಡದ ಎಲ್ಲ ಮಕ್ಕಳಿಗೂ ಈ ಪುಸ್ತಕವನ್ನು ಕೊಟ್ಟು 1 ಲಕ್ಷ ಪುಸ್ತಕವನ್ನು ಮಾರಿ ಅದರಿಂದ ಬರುವಂಥ ಹಣದಲ್ಲಿ ಸಿನಿಮಾ ಮಾಡಿ ಒಂದು ಒಳ್ಳೆಯ ಸಂದೇಶ ಕೊಡಲು ಚಿತ್ರತಂಡ ಹೊರಟಿದೆ. ಆದರೆ ಈ ಚಿತ್ರತಂಡಕ್ಕೆ ಬೆಂಬಲವಾಗಿ ಪ್ರತಿಯೊಬ್ಬರು ಸ್ಟಾಲಿನಲ್ಲಿ ಬಂದು ಪುಸ್ತಕ ಖರೀದಿ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಬೇಕೆಂದು ಕೋರುತ್ತೇವೆ. ಈ ಚಿತ್ರತಂಡ ಒಳ್ಳೆಯ ಉತ್ತಮ ಚಿತ್ರವಾಗಲಿ, ಮಕ್ಕಳಿಗೆ ಒಳ್ಳೆಯ ಸಂದೇಶ ಸಿಗಲಿ ಎಂದು ಹಾರೈಸಿದ ಚಿತ್ರತಂಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿವೇಕ್ ಅಂತ ಹೇಳಿ. ನಾವೆಲ್ಲರೂ ಒಂದಷ್ಟು ಜನ ರಂಗಭೂಮಿ ಕಲಾವಿದರು ಸೇರಿ ಒಂದು ಸಿನಿಮಾ ಮಾಡೋ ಪ್ರಯತ್ನದಲ್ಲಿದ್ದೀವಿ. ಆ ಸಿನಿಮಾಗೋಸ್ಕರ ಒಂದು ಪುಸ್ತಕನ ಬರೆದು ಪುಸ್ತಕನ ಮಾರಾಟ ಮಾಡಿ ಬಂದ ಹಣದಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾವೆಲ್ಲರೂ ಸತತವಾಗಿ ಇದಕ್ಕೋಸ್ಕರ 1-2 ವರ್ಷಗಳಿಂದ ಕರ್ನಾಟಕದ ಒಂದಷ್ಟು ಭಾಗಗಳಿಗೆ ಹೋಗಿ ಅಜ್ಜಿಯರ ಹತ್ರ ನಾವೇನು ಅಜ್ಜಿಯರ ಕಥೆಗಳನ್ನ ಕಳ್ಕೊಂಡಿದ್ದೀವಿ, ಎಲ್ಲರೂ ಫೋನಲ್ಲಿ ಇನ್ವಾಲ್ವ್ ಆಗ್ತಾ ನಮ್ಮ ಅಜ್ಜಿಯರು ಹೇಳುವಂಥ ಅಜ್ಜಿಗಳು ಕಡಿಮೆ ಆಗಿದ್ದಾರೆ, ಕೇಳೋ ಕಿವಿಗಳು ಕಡಿಮೆ ಆಗಿದೆ. ಅಂಥ ಕಥೆಗಳನ್ನ ವಿಚಾರ ಆಗಿ ಇಟ್ಕೋಬೇಕಂತ ಹೇಳಿ ಒಂದಷ್ಟು ಕಥೆಗಳನ್ನ ಅವ್ರ ಹತ್ರ ಹೇಳಿಸಿ ಅದರಲ್ಲೊಂದು 5 ಕಥೆಗಳನ್ನ ಪುಸ್ತಕದಲ್ಲಿಟ್ಟು ಈ ಪುಸ್ತಕನ 20ನೇ ತಾರೀಕು ಅಕ್ಟೋಬರ್ 20ನೇ ತಾರೀಕು ಬಿಡುಗಡೆ ಮಾಡ್ತೀವಿ. ನಾವು ನಂಬಿದ್ದು ಸಾಹಿತ್ಯಕ್ಕೆ ಅಥವಾ ಪುಸ್ತಕಗಳನ್ನ ತಗೊಂಡು ಓದೋರು ಇದ್ದಾರೆ ಅಂತ ಹೇಳಿ ನಾವು ವಿಚಾರಕ್ಕೆ ಬಂದ್ವಿ. ನಾವು ಒಂದಷ್ಟು ಜನ ಪ್ರೊಡ್ಯೂಸರ್ಗಳನ್ನ ಅಪ್ರೋಚ್ ಮಾಡಿ, ಪ್ರೊಡ್ಯೂಸರ್ಗಳು ಇನಿಷಿಯಲಿ ಹೊಸಬ್ರಿಗೆ ಏನು ವೆಲ್ಕಮಿಂಗ್ ಸಿಗುತ್ತೆ ಎಲ್ರಿಗೂ ಗೊತ್ತೇ ಇದೆ. ನಾವು ಅದೇ ಪರಿಸ್ಥಿತಿನ ಫೇಸ್ ಮಾಡಿ ನಮ್ಮೆಲ್ಲರಿಗೂ ರಂಗಭೂಮಿ, ಸೀರಿಯಲ್ಲು, ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇಂಥದ್ದೊಂದು ಪ್ರಯತ್ನ ಸದ್ಯದ ಚಿತ್ರರಂಗದಲ್ಲಿ ಈ ಪರಿಸ್ಥಿತಿಯಲ್ಲಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ನಂಬಿ ಸಾಹಿತ್ಯದಿಂದ ಸಿನಿಮಾಗೆ ಬರಬೇಕು ಅಂತ ಹೇಳಿ ಈ ಪುಸ್ತಕನ ಹೊರಗೆ ತಂದ್ವಿ. ಒಟ್ಟಾರೆ ಈ ಪುಸ್ತಕ ಕರ್ನಾಟಕದಾದ್ಯಂತ 1 ಲಕ್ಷ ಪ್ರತಿ ಮಾರಾಟ ಆಗಬೇಕು. ಆಗ ಮಾತ್ರ ನಮಗೆ ಬೇಕಿರೋ ಫಂಡ್ಸ್ ಬರುತ್ತೆ, ನಾವು ಅಂದ್ಕೊಂಡಿರೋ ಸಿನಿಮಾ ಮಾಡೋಕ್ಕಾಗುತ್ತೆ. ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ವಿಚಾರ ಇಟ್ಕೊಂಡು ಇಂಥದ್ದೊಂದು ಪ್ರಯತ್ನ ಮಾಡ್ತಾ ಇದೀವಿ. ನಾವೀಗ ಒಂದು 10,000 ಪ್ರತಿಗಳನ್ನ 2 ತಿಂಗಳಲ್ಲಿ ಮಾರಾಟ ಮಾಡಿದ್ವಿ. ತುಂಬ ದೊಡ್ಡ ನಂಬರೇನೆ. ಆದರೆ ನಮಗೆ 1 ಲಕ್ಷದ ಗುರಿ ತಲುಪೋದ್ರಲ್ಲಿ ತುಂಬ ಹೈರಾಣ ಆಗ್ತಿದೆ. ಯಾಕೆ ಜನರು ಒಂದು ಪುಸ್ತಕನ ತೆಗೆದು ಓದೋದಕ್ಕೆ ಯಾಕೆ ಒತ್ತು ಕೊಡ್ತಿಲ್ಲ? ನಾವಿಷ್ಟು ದೊಡ್ಡ ಸಮ್ಮೇಳನದಲ್ಲಿದ್ದೀವಿ, ಇವತ್ತು ಜನರು ಕೇಳ್ತಾರೆ, ಆದರೆ ಹಾಗೆ ಪುಸ್ತಕನ ಬಿಟ್ಟು ಹೋಗೋದ್ರಲ್ಲಿದ್ದಾರೆ. ದಯವಿಟ್ಟು ಪುಸ್ತಕಗಳನ್ನ ಓದಬೇಕು. ಕನ್ನಡ ಭಾಷೆ ಉಳಿಯುತ್ತೆ ಅನ್ನೋದಾದರೆ ನಾವು ನಂಬಿರೋದು ಪುಸ್ತಕದಿಂದ, ಸಾಹಿತ್ಯದಿಂದ ಹಾಗೂ ಸಿನಿಮಾದಲ್ಲಿ ನಾವು ಹೇಳೋದು ತುಂಬ ತೀಕ್ಷ್ಣವಾಗಿ ಹೇಳುವಂಥ ವಿಚಾರಗಳಿದೆ. ಸಿನಿಮಾಗೆ ಒತ್ತು ಕೊಡಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಹೊಸಬ್ರಿಗೆ ಜಾಗ ಕೊಡಬೇಕು. ಎಲ್ಲೋ ಕಳೆದೋಗ್ತಿರೋ ಚಿತ್ರರಂಗದಲ್ಲಿ ಇಂಥದ್ದೊಂದು ಪ್ರಯತ್ನಕ್ಕೆ ದಯಮಾಡಿ ಕನ್ನಡಿಗರು ಸಪೋರ್ಟ್ ಮಾಡಬೇಕು. ಒಂದು ಪುಸ್ತಕ, 200 ರೂಪಾಯಿನ ಒಂದು ಪುಸ್ತಕ, ನಾವೆಲ್ಲರೂ ಒಂದೊಳ್ಳೆ ಭವಿಷ್ಯ ಕಟ್ಟಕ್ಕೆ, ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಾವು ನಂಬಿರೋದು ಸಿನಿಮಾದಿಂದ ಒಂದೊಳ್ಳೆ ವಿಚಾರ ಹೇಳಬೇಕು ಅನ್ನೋ ವಿಚಾರವಾಗಿ ಅಷ್ಟೇ. ನಾವೆಲ್ಲ ಬೇರೆ ಏನೋ ಕೆಲಸ ಮಾಡದೆ ಇಂಥದ್ದೇ ಪ್ರಯತ್ನ ಮಾಡಬೇಕು ಅಂತ ಇರೋದ್ರಿಂದ ದಯಮಾಡಿ ಕನ್ನಡಿಗರಲ್ಲಿ ನಾನು ವಿನಂತಿ ಮಾಡೋದು, ಒಂದು ಪುಸ್ತಕ ತಗೊಳ್ಳಿ, ನಾವೆಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ದಾರಿ ಮಾಡಿಕೊಡಿ. ನಿಮ್ಮ ಎಲ್ಲರ ಭರವಸೆ ಹುಸಿ ಮಾಡದೆ ನಮ್ಮ ಇಡೀ ತಂಡ ಒಂದೊಳ್ಳೆ ಸಿನಿಮಾನ ಖಂಡಿತವಾಗ್ಲೂ ಕೊಡ್ತೀವಿ. 1 ಲಕ್ಷ ಪುಸ್ತಕನ ತಲುಪಿಸೋದ್ರಲ್ಲಿ ಎಲ್ಲರೂ ಒಬ್ರನ್ನೊಬ್ರು ಕೈ ಹಿಡಿತಾ ನಮ್ಮನ್ನು ಕರ್ಕೊಂಡು ಹೋಗ್ತೀರಿ ಅಂತ ನಂಬಿಕೆ ಮೇಲೆ ಎಲ್ರಿಗೂ ತುಂಬ ಧನ್ಯವಾದಗಳು ಸರ್. ನಮ್ಮನ್ನು ಕವರ್ ಮಾಡ್ತಾ ವಿಚಾರ ತಲುಪಿಸೋದ್ರಲ್ಲಿ ನಾವೆಲ್ಲರೂ ಸಹಕರಿಸ್ತಿದ್ದೀರಿ. 1 ಲಕ್ಷ ಪ್ರತಿ ನಮ್ಮ ಟಾರ್ಗೆಟ್. ದಯವಿಟ್ಟು ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಸರ್. ಹಾಗೂ ಇಲ್ಲೀಗಲ್ ಅನ್ನೋದು ನಮ್ಮ ಸಿನಿಮಾ. ಏನು ಲೀಗಲ್, ಏನು ಇಲ್ಲೀಗಲ್ ಸಿಸ್ಟಮ್ ಅಲ್ಲಿ, ಸೊಸೈಟಿಯಲ್ಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಹೊರಗೆ ಬರ್ತೀವಿ. ಮತ್ತೆ ಯಾವುದೋ ಒಡಿ ಬಡಿ, ಲಾಂಗು ಮಚ್ಚು, ಮತ್ತದೇ ಇನ್ನೇನೋ ಹೇಳದೆ ಒಂದಷ್ಟು ಜನರ ಕನಸು ಒಂದು ಸಿನಿಮಾದಲ್ಲಿ ತರ್ತಾ ಅದ್ರಲ್ಲಿ ಒಂದಷ್ಟು ವಿಚಾರಗಳನ್ನಿರ್ತಾ ಸಿಸ್ಟಮ್ ಅಲ್ಲಿ ಯಾವುದು ಲೀಗಲ್ ಯಾವುದು ಇಲ್ಲೀಗಲ್ ಏನಾಗಬೇಕಾಗಿದೆ ಅನ್ನೋದನ್ನ ನಾವೇ ಒಂದು ಕಥೆನ ಬರ್ಕೊಂಡು ಅದಕ್ಕೊಂದು ದಾರಿ ಮಾಡಿಕೊಡ್ಬೇಕು, ಜನರಿಗೆ ಅದನ್ನ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಫರ್ಟ್ಸ್ ಅಲ್ಲಿ ಇದೀವಿ. ನಾವು ಯಾರೋ ಪ್ರೊಡ್ಯೂಸರ್ ಹತ್ರ ಹೋಗಿ ದುಡ್ಡು ಕೇಳಿ ಸಿನಿಮಾ ಮಾಡೋದು ತುಂಬಾ ಈಸಿ ಸರ್. ಇವತ್ತು ಯಾಕೋ ಚಿತ್ರರಂಗದಲ್ಲಿ ಅಂಥದ್ದೇ ಪರಿಸ್ಥಿತಿ ನಡೀತಾ ಇದೆ. 1-2 ಕೋಟಿನ ತಗೊಂಡೋಗಿ ಯಾರೋ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡೋದು, ಸಿನಿಮಾಗಳನ್ನ ಮಾಡ್ತೀವಿ ಹೊಸಬ್ರು ಸರ್. ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಅಂತ ಪ್ರಯತ್ನ ಒಂದಷ್ಟು ಜನರಿಂದ ಆಗ್ತಿದೆ ಸರ್. ಅದು ಕಡಿಮೆ ಆಗಬೇಕು. ಇಂಥ ಪ್ರಯತ್ನಕ್ಕೆ ಒತ್ತು ಕೊಡಬೇಕು. ನಾವು ಆ ಕೆಲಸ ಮಾಡೋದು ನಮಗೆ ತುಂಬಾ ಸುಲಭ. ಇಲ್ಲಿ ಬಂದಿರೋ ಯಾರೋ ಹತ್ರ ಹೋಗಿ ಸರ್ ಸಿನಿಮಾ ಮಾಡಬೇಕು ದುಡ್ಡು ಹಾಕಿ ಅಂತ ಹೇಳಿ ಸಿನಿಮಾ ಮಾಡ್ಬೋದು ಸರ್. ಅಂತ ಪ್ರಯತ್ನ ಆಗಬಾರ್ದು. ಇಂಥದ್ದೊಂದು ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ಆಗಬೇಕು. ದಯಮಾಡಿ ರಸ್ತೆಗಿಳಿದು ಮಾರಾಟ ಮಾಡ್ತಿರೋ ನಮ್ಮಂಥ ಕಲಾವಿದರಿಗೆ ದಯಮಾಡಿ ಒತ್ತು ಕೊಡಿ. ನಮ್ಮನ್ನ ಕರ್ಕೊಂಡೋಗಿ ಕೈ ಹಿಡಿದು ಮುಂದೆ ತಲುಪಿಸಿ ಅಂತ ಕೇಳ್ಕೊಂಡು ಕೈ ಮುಗಿದು ಎಲ್ಲರಿಗೂ ಕೇಳ್ತಿದ್ದೀವಿ ಸರ್. ದಯವಿಟ್ಟು 1 ಲಕ್ಷ ಪ್ರತಿ 7-8 ಕೋಟಿ ಜನ ಸಂಖ್ಯೆ
ವಿವೇಕ್ ಅಂತ ಹೇಳಿ ತಂಡದಲ್ಲಿ ನಾನು ಒಬ್ಬ ಸದಸ್ಯ. ಕೌಶಿಕ್ ರತ್ನ ಅಂತ ಹೇಳಿ ನಮ್ಮ ಪುಸ್ತಕನ ಬರೆದು ಈ ವಿಚಾರ ಅಷ್ಟೊಂದು ಇನಿಷಿಯೇಷನ್ ತಗೊಂಡು ನಮ್ಮನ್ನ ಸಿನಿಮಾ ನಿರ್ದೇಶನ ಮಾಡ್ತಿರೋದು ಅವರೇನೆ. ಕೌಶಿಕ್ ರತ್ನ ಸಿನಿಮಾದ ನಿರ್ದೇಶಕರು, ನಾನು ವಿವೇಕ್ ಅಂತ ಹೇಳಿ ತಂಡದ ಒಬ್ಬ ಸದಸ್ಯ. ಮಾಡಿ ಈ ಬುಕ್ಕಲ್ಲಿ ಏನು ವಿಶೇಷತೆ ಇದೆ?